ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗಿ ಇಷ್ಟು ದಿನ ಆದರೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ಇನ್ನೂ ಆ ಕಗ್ಗಂಟು ನಿವಾರಣೆ ಆಗಿಲ್ಲ. ಮಗದೊಂದು ಕಡೆಯಲ್ಲಿ ಟಿವಿಕೆಯ ಕಸರತ್ತು ಕೂಡ ಮುಂದುವರೆದಿದೆ. ಬಹುಮತದೊಂದಿಗೆ ಬಂದರೆ ಸರ್ಕಾರ ರಚನೆಗೆ ನಾವು ಅನುಮತಿಯನ್ನ ಕೊಡ್ತೇವೆ, 118 ಶಾಸಕರ ಬೆಂಬಲವಿಲ್ಲದೆ ಸರ್ಕಾರ ರಚನೆ ಸಾಧ್ಯವಿಲ್ಲ ಅಂತ ಹೇಳಿ ತಮಿಳುನಾಡು ಗವರ್ನರ್ ಹೇಳಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ಕ್ರಮದ ಸಾಧ್ಯತೆ ಬಗ್ಗೆ ಕೂಡ ಅವರು ಯೋಚನೆ ಮಾಡಿದ್ದಾರಂತೆ. ಖಾಸಗಿ ಮಾಧ್ಯಮಕ್ಕೆ ರಾಜ್ಯಪಾಲ ಅರ್ಲೇಕರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ನನಗಲ್ಲ, ವಿಧಾನಸಭೆಯಲ್ಲೇ ಅವರು ಬಹುಮತವನ್ನು ಸಾಬೀತುಪಡಿಸಲಿ. ಬಹುಮತ ಇಲ್ಲದೆ ಇದ್ರೆ ಕುದುರೆ ವ್ಯಾಪಾರಕ್ಕೆ ಅದು ಕಾರಣವಾಗುತ್ತೆ. ಮುಂದೆ ಕುದುರೆ ವ್ಯಾಪಾರಕ್ಕೆ ಅವಕಾಶ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಈ ರೀತಿಯಾಗಿ ಖಾಸಗಿ ಚಾನೆಲ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ಸರ್ಕಾರ ರಚನೆಯ ಸರ್ಕಸ್ ತಮಿಳುನಾಡಿನಲ್ಲಿ ಮುಂದುವರೆದಿದೆ. ಟಿವಿಕೆ ಎಲ್ಲ ಪಕ್ಷಗಳನ್ನು ಅಂದರೆ ಇಂಡಿ ಅಲಯನ್ಸ್ ಅಥವಾ ಟಿಎಂಕೆ ಮೈತ್ರಿಕೂಟದ ಮಿತ್ರ ಪಕ್ಷಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಬೆಂಬಲ ಪಡೆಯುವಂಥ ಪ್ರಯತ್ನವನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಇವರು ಮಾತ್ರ ತಗಾದೆ ತೆಗೆದಿದ್ದಾರೆ. ಇಲ್ಲ 118 ಸಂಖ್ಯೆ, ಇದನ್ನು ನೀವು ಆನ್ ಪೇಪರ್ ತೋರಿಸಬೇಕು, ಬೇಕಿದ್ರೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಲಿ, ಬಟ್ ನನಗೆ ಆನ್ ಪೇಪರ್ 118 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ನೀವು ಆ ಪತ್ರವನ್ನು ತಂದುಕೊಡಿ, ಆಗ ಪ್ರಮಾಣ ವಚನಕ್ಕೆ ನಾನು ಕೂಡ ಅನುಮತಿಯನ್ನು ಕೊಡ್ತೀನಿ. ಆದರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ, ಆ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಖಾಸಗಿ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಒಂದು ಪ್ರಶ್ನೆ, ರಾಜ್ಯಪಾಲರು ಈ ರೀತಿಯಾಗಿ ಹೇಳ್ತಿರುವಂಥದ್ದು ಏನಕ್ಕೆ ಅಂತಂದರೆ ಅವರ ಪ್ರಕಾರ ಕುದುರೆ ವ್ಯಾಪಾರಕ್ಕೆ ಮುಂದೆ ಅವಕಾಶ ಕೊಡಬಾರ್ದು. ಬಹುಮತ ಇಲ್ಲದೆ ಇದ್ದರೆ ಅದು ಕುದುರೆ ವ್ಯಾಪಾರಕ್ಕೆ ಕಾರಣವಾಗುತ್ತೆ. ಈ ಬೇರೆ ಪಕ್ಷಗಳ MLAಗಳ ಪೋಚಿಂಗನ್ನು ತಡೆಯೋದಕ್ಕೋಸ್ಕರ ಬಹುಮತದ ಸರ್ಕಾರ ರಚನೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ದೇಶದ ಇತಿಹಾಸದಲ್ಲಿ ಯಾವ ರಾಜ್ಯಪಾಲರು ಕೂಡ ಅಲ್ಪಮತದ ಸರ್ಕಾರಕ್ಕೆ ಅವಕಾಶ ಕೊಟ್ಟೇ ಇಲ್ವಾ? ಹಾಗಿದ್ರೆ ಬಹುಮತ ಸಾಬೀತುಪಡಿಸುವಲ್ಲಿ ಎಷ್ಟೋ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಇವರ ಈ ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅಲ್ಲಿನ ಪಕ್ಷಗಳ ಪ್ರಶ್ನೆ. ರೆಸಾರ್ಟ್ನಲ್ಲಿ AIADMK ಶಾಸಕರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಮೀಟ್ ಮಾಡಿದ್ದಾರೆ. ಟಿವಿಕೆ ನಿಮ್ಮನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ, ನೀವು ಪಕ್ಷ ನಿಷ್ಠೆಯನ್ನ ತೋರಿಸಬೇಕು, ಪಕ್ಷ ನಿಷ್ಠೆಯನ್ನ ತೋರಿಸಿ ಈ ರೀತಿಯಾಗಿ ಅವರು ಶಾಸಕರಿಗೆ ಕರೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಪುದುಚೇರಿಯ ರೆಸಾರ್ಟ್ಗೆ AIADMK ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ರೆಸಾರ್ಟ್ನಲ್ಲಿರುವಂತಹ ಶಾಸಕರನ್ನ ಖುದ್ದಾಗಿ AIADMK ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ಮಾಡಿ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದೆ, ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಎಷ್ಟೋ ಜನರನ್ನ ಸಂಪರ್ಕ ಕೂಡ ಮಾಡಿದೆ, ಆದರೆ ನೀವು ಪಕ್ಷ ನಿಷ್ಠೆಯನ್ನ ತೋರಿಸಿ, ಪಕ್ಷ ಏನು ಹೇಳುತ್ತೋ ಯಾವ ತೀರ್ಮಾನಕ್ಕೆ ಬರುತ್ತೋ ಆ ತೀರ್ಮಾನಕ್ಕೆ ನೀವು ಕೂಡ ಬದ್ಧರಾಗಿ, ಯಾವುದೇ ಕಾರಣಕ್ಕೂ ಕುದುರೆ ವ್ಯಾಪಾರಕ್ಕೆ ನಿಮ್ಮನ್ನು ನೀವು ಒಗ್ಗಿಕೊಳ್ಬೇಡಿ, ತೊಡಗಿಸ್ಕೊಳ್ಬೇಡಿ ಅನ್ನುವಂಥ ಕಿವಿ ಮಾತನ್ನು ಜೊತೆಗೆ ಸೂಚನೆಯನ್ನು ಅವರು AIADMK ಶಾಸಕರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕುದುರೆ ವ್ಯಾಪಾರದ ಭಯಕ್ಕೆ AIADMKಯ ಬಹುಪಾಲು ಶಾಸಕರು ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಆ್ಯಂಡ್ ರೆಸಾರ್ಟ್ನಲ್ಲಿ ಶಾಸಕರನ್ನು ಖುದ್ದಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಮೀಟ್ ಮಾಡಿ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.